ಅಂಜನಪ್ಪ ಸರ್, ಈಗ ನಾವು ಎಲ್ಲದರಲ್ಲೂ ಸರ್ ಕಲಬೆರಕೆ ಸರ್, ಹಾಲಲ್ಲೂ ಕಲಬೆರಕೆ. ತಾಯಿ ಎದೆ ಹಾಲು ಬಿಟ್ಟರೆ ಎಲ್ಲದೂ ಕೂಡ ನಾವು ನಕಲಿ ಕೆಲವೊಂದಿಷ್ಟು ತಿನ್ನೋದೇ ಆಗಿದೆ, ಸೇವಿಸೋದೇ ಆಗಿದೆ. ಹಾಗಾಗಿ ನಾವು ಜೀವರಕ್ಷಕ ಆಯ್ತಪ್ಪ, ನಾವು ತಗೊಳ್ಳೋ ಮೆಡಿಸಿನ್, ಟ್ಯಾಬ್ಲೆಟು, ಔಷಧಿ ಅದಾದರೂ ಶುದ್ಧ ಇರುತ್ತೆ ಅಂತ ಅನ್ಕೊಂಡಿದ್ವಿ ಸರ್, ಅದು ಫೇಕ್ ಅಂತ ಬರ್ತಿದೆ. ಹಾಗಾದರೆ ನಾವು ಹೆಂಗೆ ಬಿಲೀವ್ ಮಾಡಬೇಕಿದನ್ನ? ನೀವು ಅವಲೇ ಕಿಶೋರ್ಗೊಂದು ಪ್ರಶ್ನೆ ಕೇಳಿದ್ರಿ, ಇದು ಇವತ್ತಿನಿಂದ ಹಳೇದು ಅಂತ. ನಾನು MBBS ಮಾಡಿದ 1975 ಬಳ್ಳಾರಿ. ಅವತ್ತೇ ಮಾರ್ವಾಡಿ ಆಯಿಂಟ್ಮೆಂಟ್ ಇತ್ತು. ತಮಾಷೆ ಮಾಡೋರು, ಈ ಆಯಿಂಟ್ಮೆಂಟ್ನ ಏನೋ ಲ್ಯಾಬಿಗೆ ಕಳಿಸಿದ್ರೆ ಅದರೊಳಗೆ ಬ್ಯಾಕ್ಟೀರಿಯಾ ಸಿಗ್ತವೆ ಅಂತ. ಸೊ ವೆಂಕಟೇಶ್ ಅವರು ಇಷ್ಟೊತ್ತು ಮಾತಾಡ್ದಂಗೆ ಇದು ಎಕ್ಸಿಸ್ಟಿಂಗ್ ಸಿಸ್ಟಮ್. ಯಾರೋ ಒಬ್ರು ಒಳ್ಳೆಯವ್ರು ಬಂದಾಗೆ ಏನೋ ಒಳ್ಳೆ ಕಾರ್ಯಗಳು. ಸರ್, ನಕಲಿ ಔಷಧಿಗಳಿರಲಿ, ನಕಲಿ ವೈದ್ಯರನ್ನ ನೀವು ಯಾವುದೇ ಸಿಸ್ಟಮ್ ಬನ್ನಿ, ಆಯುರ್ವೇದ ಡಾಕ್ಟ್ರ್ ಇದ್ದಾರೆ, ನಾನು ಅಲೋಪತಿ ಇದ್ದೀನಿ, ಹೋಮಿಯೋಪತಿ, ಕ್ವಾಲಿಫೈಡ್ ಡಾಕ್ಟ್ರನ್ನ ಬಿಟ್ಟು ಅವ್ರು 3ರಷ್ಟು ಜನ ನಕಲಿ ವೈದ್ಯರಿದ್ದಾರೆ ಎಲ್ಲ ಸಿಸ್ಟಮ್ನಲ್ಲಿದ್ದಾರೆ. IMAಗೊಂದು ವಿಂಗೇ ಇದೆ. ನಕಲಿ ಡಾಕ್ಟ್ರುಗಳನ್ನ ಪೊಲೀಸರ ಸಹಾಯದಿಂದ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸು. ಯಾರು ಮಾಡ್ತಾ ಇದ್ದಾರೆ? ಮಾಡಲ್ಲ. ಅನ್ಫಾರ್ಚುನೇಟ್. ನಮ್ಮ ದೇಶದಲ್ಲಿ ಮೊನ್ನೆ ತಾನೇ ಕಲಬೆರಕೆ ಆಹಾರಗಳನ್ನು ತಿಂದರೆ ಹೆಂಗೆ ಮಕ್ಕಳು 6.5 ಮಿಲಿಯನ್ ಚಿಲ್ಡ್ರನ್ ದೆ ಡೈ ಆಫ್ ಡಿಹೈಡ್ರೇಷನ್ ಅಂತಾರೆ. ಸೊ ಇವತ್ತಿನ ಈ ದಾಳಿ, ಸೊ ಎಲ್ಲೋ ಒಂದು ಕಡೆ ಮಾಧ್ಯಮಕ್ಕೆ ಒಂದು ಸುದ್ದಿ ಆಯಿತು. ಅದನ್ನು ಒಳ್ಳೆ ಟಾಪಿಕ್ ನೀವು ತೊಗೊಂಡಿದ್ದೀರಿ, ಅದು ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಬಟ್ ಸರ್, ಈ ದಂಧೆ ನಡೀತಾ ಅನ್ಫಾರ್ಚುನೇಟ್ಲಿ. ಅದರೊಳಗಾಗಿ ಏನೇ ಒಂದು ಜೀವ ಉಳಿಸೋಂಥ ಆಂಟಿಬಯೋಟಿಕ್ ಆಗಲಿ, ಆಂಟಿ ಕ್ಯಾನ್ಸರ್, ನಮ್ಮ ಕ್ಯಾನ್ಸರ್ ಸೊಸೈಟಿ ಇದೆ ಕೇಳಿ, ಎಷ್ಟೆಲ್ಲ ನಮಗೆ ಆತಂಕ. ಅಂದರೆ ಒಂದು ಕ್ಯಾನ್ಸರ್ ಅಂದರೆ ಅವ್ರ ಜನಗಳಿಗೆ ಆಗೋ ಕಷ್ಟ ಎಷ್ಟು, ನಷ್ಟ ಎಷ್ಟು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಆ ಡ್ರಗ್ಗಳನ್ನ ಡೂಪ್ಲಿಕೇಟ್ ಬಂದರೆ ಅದೇನು, ಒಂದು ಇಂಜೆಕ್ಷನ್ 60,000 ರೂಪಾಯಿ, ಅದು ಡೂಪ್ಲಿಕೇಟ್ ಬಂದರೆ ಕೋವಿಡ್ ಟೈಮ್ನೊಳಗೆ 4,000 ರೂಪಾಯಿ ಇಂಜೆಕ್ಷನ್ನ 60,000ಕ್ಕೆ ಕಾಳದಂಧೆಯಲ್ಲಿ ಮಾರಿದ್ರು. ಇವೆಲ್ಲವೂ ನಡೀತಿರಬೇಕಾದ್ರೆ ಅದಕ್ಕೆ ಭಾಳ ಇಂಪಾರ್ಟೆಂಟು. ಎಲ್ಲದರೊಳಗೆ ಏನಾದರೂ ಬರಲಿ, ಆರೋಗ್ಯದ ದೃಷ್ಟಿಯಲ್ಲಿ ಡೆಫಿನೆಟ್ಲಿ ಇದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ನೀವೇನು ಕೊಡ್ದಿದ್ರು ಪರವಾಗಿಲ್ಲ, ವಿದ್ಯೆ ಕೊಡಿ, ಶಿಕ್ಷಣ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ. ಹೌದು, ಕೆಲವೊಂದಿಷ್ಟು ಈ ಅದರಲ್ಲಿ ಮಾತ್ರೆಗಳ ಹೆಸರು ಮತ್ತು ಸಿರಪ್ ಹೆಸರಿದೆ, ಇಂಜೆಕ್ಷನ್ ಹೆಸರಿದೆ, ಇವೆಲ್ಲ ಆಲ್ಮೋಸ್ಟ್ ಕ್ಯಾನ್ಸರು, ಲಿವರು, ಕಿಡ್ನಿ ಸಂಬಂಧಪಟ್ಟಿದ್ವು. ಅಂದರೆ ಎಲ್ಲ ಈ ದೊಡ್ಡ ಕಾಯಿಲೆಗೆ ಸಂಬಂಧಪಟ್ಟಿದ್ದೆ ಟಾರ್ಗೆಟ್ ಮಾಡಿದ್ರು ಅಂತ ಇವ್ರು. ಹೆಂಗೆ ಅದರಲ್ಲಿ ದುಡ್ಡು ಜಾಸ್ತಿ ಅಲ್ವ ಸರ್? ಸೊ ಹಂಗಾಗಿ ಪ್ಯಾರಾಸಿಟಮಾಲ್ 1,000 ರೂಪಾಯಿ, ಅದಕ್ಕೆ ಯಾರು ಮಾಡ್ತಾರೆ? ಅದರಲ್ಲೂ ಮಾಡ್ತಾರೆ. ಸೀಮೆ ಸುಣ್ಣನ ಕೊಡ್ತಾರೆ. ಏನು ಕೆಲಸ? ಅದು ನಡೀತದೆ 3 ದಿನ ಜ್ವರ, ಅದ್ರ ಪಾಡ್ಗೆ ಅದು ನಿಂತು ಹೋಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಇಂಥ ವ್ಯವಸ್ಥೆಯಲ್ಲಿ ಏನು ಸರ್ ಮಾಡೋದು? ತಯಾರು ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ 10 ಪೈಸಾ. ಅದು ನೀವು ಗ್ರಾಹಕರಿಗೆ ಹೋಗ್ತಾ ಅದು 10 ರೂಪಾಯಿ ಆಗುತ್ತೆ. ಹೌದು, ಅದಷ್ಟೇ ಅಲ್ಲ ಸರ್, ಸೇಮ್ ಕಾಂಪೋಸಿಷನ್ನು, ಕೆಮಿಕಲ್ ಕಾಂಪೋಸಿಷನ್ನು. ಒಂದು ಕಂಪನಿ 76 ರೂಪಾಯಿ, ಅಮಾಕ್ಸಿಸಿಲಿನ್ ಕ್ಲಾವಿನಿಕ್ ಆ್ಯಸಿಡ್ ಅಂತ ನಮ್ಮ ಆಂಟಿಬಯೋಟಿಕ್ ಇದೆ, ಒಂದು ಕಂಪ್ನಿದು 76 ರೂಪಾಯಿ, ಇನ್ನೊಂದು ಕಂಪ್ನಿದು ಅದು ಸ್ಟ್ಯಾಂಡರ್ಡ್ ಕಂಪ್ನಿ ಅಂತಲೇ ನಾವು ಡಿಪಿಕ್ಟ್ ಮಾಡೋದು 16 ರೂಪಾಯಿ. ಇದನ್ನೆಲ್ಲ ಯಾರು ನೋಡಬೇಕು ಅಂತ. ಈಗ ಇನ್ನೊಂದು ನಾನು ಮಧ್ಯ ಮಾತಾಡ್ತಾ ಇದ್ದೀನಿ, ದಯವಿಟ್ಟು. ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋದು ನಕಲಿ ಏನೋ ಬೇರೆ ಲೇಬಲ್ ಎಲ್ಲ ಅಂಟಿಸಿ ಮಾರ್ತಾ ಇದ್ದಾರೆ. ಅದೆಲ್ಲ ಬೆಲೆ ಎಷ್ಟು ನೋಡಿದಾಗ 600 ರೂಪಾಯಿದು 6,000 ರೂಪಾಯಿ ಲೇಬಲ್ ಇದೆ, 6,000, 7,000, 12,000 ಇಂಜೆಕ್ಷನ್ಸು ಇವೆಲ್ಲ ಇದ್ದಾವೆ. ಇದನ್ನು ಆರ್ಡಿನರಿ ಒಬ್ಬ ಮೆಡಿಕಲ್ ಸ್ಟೋರ್ನವ್ನು ಮಾರೋಕ್ಕಾಗಲ್ಲ. ಅವನ ಹತ್ರ ಹೋಗಿ ತಗೊಳ್ಳೋದು ಇಲ್ಲ. ಇದೆಲ್ಲಿ ಸಿಗುತ್ತೆ? ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗುತ್ತೆ, ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಇದು. ಹೌದು. ಇದು ಹಾಗಾದ್ರಲ್ಲಿ ಹೇಗೆ ಹೋಯ್ತು? ಆ ಡಾಕ್ಟ್ರು ಹೇಗೆ ಅದನ್ನು? ಡಾಕ್ಟ್ರ್ ಬಗ್ಗೆ ನಾವು ಇನ್ನೊಂದು ಹೇಳಬೇಕು. ಡಾಕ್ಟ್ರು ಎಲ್ಲ ಪ್ರಯತ್ನ ಮಾಡ್ತಾರೆ, ಒಳ್ಳೊಳ್ಳೆ ಮೆಡಿಸಿನ್ ಬರ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ರೋಗಿನ ಗುಣನೇ ಆಗದೆ ಇದ್ದಾಗ ಡಾಕ್ಟ್ರಿಗೆ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಈ ರೋಗಿ ಗುಣ ಆಗ್ತಾ ಇಲ್ಲಲ್ಲ, ಏನು ಕಾರಣ ಇರ್ಬೋದು? ಡಾಕ್ಟ್ರಿಗೆ ತಲೆನೋವು. ಅದೇ ಗೊತ್ತಾಗ್ತಿದ್ದಲ್ಲ ಫೇಕ್ ಮೆಡಿಸಿನ್ ಅಂತ ಹೇಳಿದ್ರೆ. ಬರ್ತೀನಿ ಡಾಕ್ಟ್ರು, ಬರ್ತೀನಿ, ಒಂದು ಬ್ರೇಕ್ ಸಮಯ ಆಗಿದೆ, ವಾಪಸ್ ಬೇಗ ಬಂದುಬಿಡ್ತೀನಿ.